ಶಾಸಕರ ನಿಜವಾದ ಮುಖವಾಡ ಬಯಲಾಗಿದೆ. ಶ್ರೀನಿವಾಸ್ ವಿರುದ್ಧ ಬಿಜೆಪಿ ಮುಖಂಡರ ಆಕ್ರೋಶ. ಅಧಿಕಾರದ ಆಸೆಯಿಂದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಡೀ ಗುಬ್ಬಿ ತಾಲೂಕನ್ನೇ ಅಡವಿಟ್ಟಿದ್ದಾರೆ ಎಂದು ಬಿಜೆಪಿ ಮುಖಂಡ ಎಸ್ಜಿ ದಿಲೀಪ್ ಕುಮಾರ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೌದು, ಗುಬ್ಬಿ ಪಟ್ಟಣದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಆಗಮಿಸಿ ಮಾತನಾಡಿದ ದಿಲೀಪ್ ಕುಮಾರ್ ಅವರು, ಕಳೆದ ವಾರ ಕುಣಿಗಲ್ ಉತ್ಸವದಲ್ಲಿ ಗುಬ್ಬಿ ಶಾಸಕರ ನಾಟಕವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಹಿರಂಗಪಡಿಸಿದ್ದಾರೆ. ಇದಕ್ಕಾಗಿ ಗುಬ್ಬಿ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ವ್ಯಂಗ್ಯ ಮಾಡಿದರು. ಒಂದು ವಾರದ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕುಣಿಗಲ್ಗೆ ಆಗಮಿಸಿ, ಅಂದರೆ ಕುಣಿಗಲ್ ಉತ್ಸವಕ್ಕೆ ಆಗಮಿಸಿ ಅಲ್ಲಿ ಒಂದು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು 1,000 ಕೋಟಿ ಕಾಮಗಾರಿ ಅನುದಾನದಲ್ಲಿ ಲಿಂಕ್ ಕೆನಾಲ್ ಯೋಜನೆನ ಮಾಡ್ತಾ ಇದ್ದೀವಿ, ಅದಕ್ಕೆ ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡರು ವಿರೋಧ, ಜೊತೆಗೆ ತುರುವೇಕೆರೆ ಕ್ಷೇತ್ರದ ಶಾಸಕರಾದ MT ಕೃಷ್ಣಪ್ಪನವರು ವಿರೋಧ ಮಾಡ್ತಾರೆ. ಆದರೆ ಕುಣಿಗಲ್ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಗುಬ್ಬಿ ಶಾಸಕರಾದ ವಾಸಣ್ಣನವರು ನಮಗೆ ವಿರೋಧ ಮಾಡ್ದೇನೆ ನಮ್ಮ ಜೊತೆಲಿ ಬೆಂಬಲವಾಗಿ ನಿಂತವ್ರೆ. ಹಂಗಾಗಿ ಅವರು ಆ ಬೆಂಬಲ ಸೂಚಿಸೋಕ್ಕೋಸ್ಕರ ನಮ್ಮ ಜೊತೆ ಇಲ್ಲಿಗೂ ಕೂಡ ಬಂದವರೇ ಅನ್ನೋ ಒಂದು ಹೇಳಿಕೆನ ಬಹಿರಂಗವಾಗಿ ನೀಡ್ತಾರೆ. ಆದರೆ ಗುಬ್ಬಿ ತಾಲೂಕಿನಲ್ಲಿ ಕಳೆದ ಏನು ಲಿಂಕ್ ಕೆನಾಲ್ ಕಾಮಗಾರಿ ಶುರುವಾದಾಗಿಂದ ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗಳು, ರಸ್ತೆ ತಡೆ ಸೇರಿದಂತೆ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗಳು ಮಾಡಿ ಏನು ಲಿಂಕ್ ಕೆನಾಲ್ ಯೋಜನೆಯನ್ನು ನಿಲ್ಲಿಸುವಂಥ ಕೆಲಸನ ಮಾಡಿರ್ತಾರೆ. ಜೊತೆಗೆ ಕೇಸ್ಗಳನ್ನ ಹಾಕಿಸ್ಕೊಂಡಂತಹ, ಜೊತೆಗೆ ಮಂಚೂಣಿಯಲ್ಲಿ ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದಂತಹ ಏನು ಬಿಜೆಪಿ ಮುಖಂಡರಾದ ಎಸ್ ಡಿ ದಿಲೀಪ್ ಕುಮಾರ್ ನಮ್ಮ ಜೊತೆಲವರೇ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಲಿಂಕ್ ಕೆನಾಲ್ ಯೋಜನೆಯಲ್ಲಿ ವಾಸಣ್ಣ ಅವರು ವಿರೋಧ ಅಂತ ಹೇಳ್ತಾರೆ. ಜೊತೆಗೆ ಗುಬ್ಬಿ ಕ್ಷೇತ್ರದಲ್ಲೂ ಕೂಡ ವಾಸಣ್ಣ ಅವರು ನಾವು ಲಿಂಕ್ ಕೆನಾಲ್ ವಿಚಾರದಲ್ಲಿ ನಂದು ವಿರೋಧ ಐತೆ ಅಂತ ಹೇಳೋ ವಾಸಣ್ಣ ಅವರು ಎಲ್ಲೋ ಒಂದು ಕಡೆ ಉಪಮುಖ್ಯಮಂತ್ರಿಗಳು ನಮಗೆ ಬೆಂಬಲ ಐತೆ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಬಿಜೆಪಿ ಮುಖಂಡರಾದ ಎಸ್ ಡಿ ದಿಲೀಪ್ ಕುಮಾರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ಕಾರ. ಏನು ಕುಣಿಗಲ್ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಗುಬ್ಬಿ ಕ್ಷೇತ್ರದ ಶಾಸಕರು ನಮಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೀವು ಕೂಡ ಈ ವಿಚಾರದಲ್ಲಿ ಕೇಸ್ಗಳನ್ನೆಲ್ಲ ಹಾಕ್ಸ್ಕೊತೀರಿ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಈಗ ಈ ಹಿಂದೆ ನಮ್ಮ ತಾಲೂಕು ಶಾಸಕರು ಹೇಳ್ತಾ ಇದ್ರು, ನಂದು ಎಕ್ಸ್ಪ್ರೆಸ್ ಕೆನಾಲ್ಗೆ ವಿರೋಧ, ನಂದು ಬೆಂಬಲ ಇದೆ, ಹೋರಾಟಕ್ಕೆ ಬೆಂಬಲ ಇದೆ. ಅದಾದ ನಂತರ ನಾವೆಲ್ಲ ವಿರೋಧ ಮಾಡಿದಾಗ ಏನು ಸಾಕ್ಷಿ ಇದೆ, ಏನು ಇವರು ಇದು ಮಾಡ್ತಾರೆ, ಎಲ್ಲ ಅವಿದ್ಯಾವಂತರು, ಜನ ಎತ್ಕಟ್ಟೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವ್ರ ಅಧಿಕಾರದ ಆಸೆಗೆ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಫೇವರ್ ಮಾಡಿಕೊಟ್ಬಿಟ್ಟು ಈ ಎಕ್ಸ್ಪ್ರೆಸ್ ಕೆನಾಲ್ ಗುಬ್ಬಿ ತಾಲೂಕು ನೀರನ್ನ ನಾನು ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತಾ ಇದ್ದೆ, ಅಡ ಇಟ್ಬಿಟ್ಟು ಇವ್ರ ಅಧಿಕಾರದ ಆಸೆಗೆ ಈ ರೀತಿ ವರ್ತಿಸ್ತಾ ಇರೋದು ಭಾರಿ ಖಂಡನೀಯ. ಯಾಕೆಂದರೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಮ್ಮ ಗುಬ್ಬಿ ವಾಸಣ್ಣವರ ಸಹಕಾರದೊಂದಿಗೆ ನಮ್ಮ ಎಕ್ಸ್ಪ್ರೆಸ್ ಕೆನಾಲ್ ಆಗೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವ್ರ ಬೆಂಬಲ ಇದೆ. ಮತ್ತು ಈ ಕಾಮಗಾರಿಗೆ ಬೆಂಬಲ ಸೂಚಕ್ಕೆ ಇವತ್ತು ಕುಣಿಗಲ್ಗೂ ಬಂದಿದ್ದಾರೆ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಗುಬ್ಬಿ ತಾಲೂಕು ಜನನ ಅಡ ಇಟ್ಬಿಟ್ಟು ಅಧಿಕಾರದ ಆಸೆಗೆ ಇವತ್ತು ಎಕ್ಸ್ಪ್ರೆಸ್ ಕೆನಾಲ್ಗೆ ಕೈ ಜೋಡಿಸಿರೋಂಥ ವಿಚಾರ ಇವತ್ತು ತಾಲೂಕಿನಲ್ಲಿ ಸುಮಾರು 140 ಜನದ ಮೇಲೆ, ಒಬ್ಬೊಬ್ಬರ ಮೇಲೆ 11 ಕೇಸು, ಗುಬ್ಬಿಲಿ 5 ಕೇಸು, ಬೆಂಗಳೂರಲ್ಲಿ 6 ಕೇಸ್ ಹಾಕಿದ್ದಾರೆ. ಮುನ್ಸಿಪ್ ಜಡ್ಜ್ ತಿರುಗಲಿ, ಇವರೆಲ್ಲ ರೈತರುಗಳು ಮಕ್ಕಳು ತಿರುಗಲಿ, ಒಂದು ದಿವಸ ಚಕಾರ ಎತ್ತಿಲ್ಲ ಈ ವಿಚಾರವಾಗಿ. ಯಾಕೆಂದರೆ ತಾಲೂಕಾದ್ಯಂತ ಸುಮಾರು ಒಂದು 70 ಭಾಗ ಇವ್ರಿಗೆ ವಿರೋಧ ಐತೆ, 70ರಿಂದ 80 ಭಾಗ ವಿರೋಧ ಐತೆ. ಒಂದು 30 ಭಾಗದಲ್ಲಿ ಏನೋ ವಾಮಾ ಮಾರ್ಗದಲ್ಲಿ ಎಲೆಕ್ಷನ್ ಗೆದ್ಬಿಟ್ಟು ನಾನು MLA ಅಂತ ಹೇಳ್ಕೊಂಡು ಹೋಗೋದು. ಈಗ ಏನಾಗಿದೆ, ಅವ್ರು ಯಾರು ಇವ್ರನ್ನ ನೀರು ಕೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಏನೋ ಒಂದಲ್ಲ ಒಂದು ಅವ್ರಿಗೆ ಆಸೆ ಆಮೇಶಗಳು ಒಡ್ಡಿ ಯಾರು ನೀರು ಕೇಳೋ ಪರಿಸ್ಥಿತಿ. ನಿಜವಾದ ರೈತರುಗಳು 70 ಭಾಗ ವಿರೋಧ ಐತೆ. ಮತ್ತು ಇದಕ್ಕೆ ಸಾಯ್ತಾರೆ. ಮುಂದೆ ನೀರಾವರಿ ನಮ್ದು ಏನು 2003-4ರಲ್ಲಿ ಏನಾಗಿತ್ತು, ಈ ತಾಲೂಕಿನಲ್ಲಿ ಕುಡಿಯೋಕ್ಕೆ ನೀರು ಸಿಗ್ತಿಲ್ಲ. 1,200 ಅಡಿ 1,500 ಅಡಿ ಹೋದ್ರೂ ನೀರು ಬರ್ತಾರೆ. ಹಂಗಾಗಿ ರೈತರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರೆ ಈ ರೈತರು ಶಾಪ ತಟ್ಟಂಗಿರಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಲ್ಲ, ಇವರು ತಿರ್ಕಂದು ಕನಸು ಕಾಣ್ತಾ ಇದ್ದಾರೆ ಮಂತ್ರಿ ಆಗ್ತೀನಿ ಅಂತ, ಅದು ಆಗಲ್ಲ. ಮುಂದೆ ತಾಲೂಕಿನ ಜನತೆ ಪಾಠ ಕಲಿಸ್ತಾರೆ. ಅದು ಯಾವ ನಾಟಕದ ಕಂಪ್ನಿಲಿ ನಾಟಕ ಕಲ್ತವ್ರೋ ನಮ್ಮ ವಾಸಣ್ಣ ಗೊತ್ತಿಲ್ಲ, ಗುಬ್ಬಿ ವೀರಣ್ಣ ಕಂಪ್ನಿಲಂತೂ ಕಲ್ತಿಲ್ಲ. ಯಾಕೆಂದರೆ ಸ್ವಲ್ಪ ಕ್ಷೇತ್ರದ ಬಗ್ಗೆ ಅಭಿಮಾನ ಇರಬೇಕು. ನಮ್ಮ ರೈತರು ನನಗೆ ಓಟ್ ಹಾಕಿರೋರು ಅಂತಲ್ಲಾರ ನಮ್ಮ ಗುಬ್ಬಿ ವೀರಣ್ಣ ಕಂಪ್ನಿಲಿ ಹೇಳ್ಕೊಡ್ತಾರೆ. ಇದು ಯಾವ ಕಂಪ್ನಿಲಿ ನಾಟಕ ಕಲ್ತವ್ರೋ ಗೊತ್ತಿಲ್ಲ. ಎಲ್ಲರಿಗೂ ಮಕ್ಮಲ್ ಟೋಪಿ ಹಾಕಿ
ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡವ್ರೆ ಜಗಜ್ಜಾಹೀರಾಗಿದೆ. DK ಶಿವಕುಮಾರ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರ ಬಯಲು ನಾಟಕನ ಪ್ರಚಾರ ಮಾಡಿದ್ದಕ್ಕೆ ಮತ್ತು ಸಾಬೀತು ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಗುಬ್ಬಿ ಶಾಸಕರು ವಿರೋಧ ಮಾಡ್ತಿಲ್ಲ, ನಮ್ಮ ಜೊತೆಲ್ಲ ಅವರೇ. ಅದೆಷ್ಟು ಮಟ್ಟಿಗೆ ಸರ್ ಗುಬ್ಬಿ ಶಾಸಕರಲ್ಲಿ ವಿರೋಧ ಇದೆ ಅಂತಾರೆ, ಅಲ್ಲಿ ನೋಡಿದ್ರೆ ವಿರೋಧ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನೋಡಿ, ಇವ್ರ ನಾಟಕ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗ್ದಂಗೆ ಇವ್ರ ನಾಟಕ DK ಶಿವಕುಮಾರ್ ಅವರೇ ಬಯಲು ಮಾಡ್ಯಾರೆ. ನಮ್ಮ ವಾಸಣ್ಣ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ಕೆನಾಲ್ಗೆ ಗುಬ್ಬಿ ತಾಲೂಕು ನೀರನ್ನ ನಮ್ಗೆ ಅಡ ಇಟ್ಟವ್ರೆ. ಅವ್ರಿಗೆ ಮಂತ್ರಿಗಿರಿ ಕೊಡೋಕ್ಕೆ ನಾನು ಮಾತು ಕೊಟ್ಟಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಕುಣಿಗಲಲ್ಲಿ ಹೇಳಿದ್ದಾರೆ. ಇದು ಖಂಡನೀಯ. ಗುಬ್ಬಿ ತಾಲೂಕು ಜನತೆ ಇದು ಯಾವತ್ತೂ ಸಹಿಸಲ್ಲ. ಇದ್ರ ಶಾಪ ತಟ್ಟುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಏನು SD ದಿಲೀಪ್ ಕುಮಾರ್ ಅವರ ಹೇಳಿಕೆ ಆಗಿತ್ತು. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿ ಸಾಕಷ್ಟು ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದೀವಿ. ಆದರೆ ಗುಬ್ಬಿಯಲ್ಲಿ ವಿರೋಧ ಅಂತ ಹೇಳ್ತಕ್ಕಂಥ ಗುಬ್ಬಿ ಕ್ಷೇತ್ರದ ಶಾಸಕರು ಎಲ್ಲ ಒಂದು ಕಡೆ ಅವರಿಗೆ ಬಾಹ್ಯವಾಗಿ ಅವರಿಗೆ ಬೆಂಬಲ ಸೂಚಿಸವ್ರೆ. ಜೊತೆಗೆ ಉಪಮುಖ್ಯಮಂತ್ರಿಗಳ ಬಾಯಲ್ಲೇ ಕೂಡ ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ನಮಗೆ ಬೆಂಬಲ ಸೂಚಿಸ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಈ ಕ್ಷೇತ್ರದ ಜನ ಅವ್ರನ್ನ ಕ್ಷಮಿಸಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಪ್ರಜಾಶಕ್ತಿ ಟಿವಿ ಜೊತೆ ದೇವರಾಜ್, ಗುಬ್ಬಿ. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಕೆಲ ತಿಂಗಳಿನಿಂದ ವಿವಿಧ ಹೋರಾಟ ಹಾಗೂ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇತ್ತು. ಆದರೆ ಈ ಎಲ್ಲ ಹೋರಾಟಗಳಿಂದ ದೂರ ಉಳಿದ ಗುಬ್ಬಿ ಶಾಸಕರು ಬರೀ ಮೇಲೆ ಮಾತ್ರ ವಿರೋಧ ವ್ಯಕ್ತಪಡಿಸುವ ಹೇಳಿಕೆಯನ್ನ ನೀಡ್ತಾ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ರು. ಇದೀಗ ಅವರ ನಿಜವಾದ ಮುಖವನ್ನ DK ಶಿವಕುಮಾರ್ ಬಯಲು ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ಜನತೆಗೆ ದ್ರೋಹ ಮಾಡಿದ ಶಾಸಕರ ನಿಲುವು ಜನತೆಗೆ ಸ್ಪಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ನೀಡಲಿದ್ದಾರೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಇದೇ ವೇಳೆ ಹಲವು ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.